ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರೂ ಕೂಡ ರಾಯರ ಹತ್ರ ಪೂಜೆ ಮಾಡಬೇಕು. ರಾಯರ ಮುಂದೆ ನಾವು ಸರಳವಾಗಿ ಪೂಜೆನ ಮಾಡಬೇಕು. ನಮ್ಮ ಕಷ್ಟಗಳನ್ನ ಹೇಳ್ಕೊಬೇಕಪ್ಪ. ನಾನು ಆಡಂಬರವಾಗಿ ತುಂಬ ಗ್ರ್ಯಾಂಡಾಗಿ ನನ್ನ ಕೈಲಿ ಪೂಜೆ ಮಾಡೋ ಶಕ್ತಿ ಇಲ್ಲ ಅಂತ ಅನ್ನೋರಿಗೆ ನಾನು ಸಿಂಪಲಾಗಿ ನೀವು ಪೂಜೆನ ಮಾಡ್ಕೋಬೋದು. ಅದು ಪ್ರತಿ ಗುರುವಾರ ಮಾಡಿದ್ರೆ ಸಾಕು. ನೀವು 5 ವಾರ 7 ವಾರ 8 ವಾರ ಮಾಡಿ ಅನ್ನೋ ಅವಶ್ಯಕತೆ ಇಲ್ಲ. ಮಾಡ್ತೀವಿ ಅನ್ನೋರು ಮಾಡ್ಬೋದು. ಸಿಂಪಲ್ಲಾಗಿ ಸರಳವಾಗಿ ನೀವು ಇದನ್ನ ವಿಧಾನನ ಅನುಸರಿಸಬೇಕು. ಇದು ಮೇನ್ ಬೇಕಾಗಿರೋ ದೀಪ ಹಚ್ಚಬೇಕು ರಾಯರ ಮುಂದೆ ಅಷ್ಟೇ. ಬಿಟ್ಟರೆ ನೀವು ಅಷ್ಟು ನೈವೇದ್ಯ ಮಾಡಿ ಇಷ್ಟು ರಾಯರಿಗೆ ಹೂವು ತಂದು ಹಾಕಿ ಅನ್ನೋದು ಏನೂ ಇಲ್ಲ. ರಾಯರದೊಂದು ಚಿಕ್ಕ ವಿಗ್ರಹನೋ ಫೋಟೋ ಇದ್ರೂ ಸಾಕು. ಹಂಗೂ ನೀವೇನಾದರೂ ಪಿ ಜಿಲಿದ್ದೀರಾ ಅಥವಾ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಇದನ್ನು ನೀವು ಬೇಕಾದ್ರೆ ಮಠದಲ್ಲಾರು ಹೋಗಿ ಮಾಡ್ಬೋದು. ಇಲ್ಲ ಫೋಟೋ ಇಲ್ಲ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ತಂದು ಪೂಜೆನ ಮಾಡೋದಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಅನ್ನೋರು ಫೋನಲ್ಲೇ ನೀವು ಡೌನ್ಲೋಡ್ನ ಮಾಡಿಕೊಂಡು ಫೋನ್ ಮುಂದೆನೇ ನೀವು ದೀಪನ ಹಚ್ಬಿಟ್ಟು ರಾಯರಿಗೆ ಪೂಜೆನ ಮಾಡ್ಬೋದು. ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಹೇಗೆ ಮಾಡಬೇಕು ಅಂದರೆ ನೀವು ಗುರುವಾರದ ದಿವಸನೇ ಮಾಡಬೇಕು. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಇಲ್ಲ ಅಂದರೆ ಸಂಜೆ ಆಗುತ್ತೆ ಅಂದರೆ ಸಂಜೆ ಮಾಡಿ, ಮಧ್ಯಾಹ್ನ ಆಗುತ್ತೆ ಅಂದರೆ ಮಧ್ಯಾಹ್ನ ಮಾಡಿ. ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು ಮಾಡ್ಬೋದು. ರಾಹುಗಳನ್ನು ನೋಡಿಕೊಂಡು ಮಾಡ್ಬೋದು. ನಿಮಗೆ ಏನು ಸಾಧ್ಯ ಆಗುತ್ತೆ, 2 ಹಣ್ಣು ಸಾಧ್ಯ ಆಗುತ್ತೆ ನೈವೇದ್ಯಕ್ಕೆ, ಇಲ್ಲ 1 ಲೋಟ ಹಾಲು ಸಾಧ್ಯ ಆಗುತ್ತಾ, ಇಲ್ಲ ಕಲ್ಲು ಸಕ್ಕರೆ ಆಗುತ್ತೆ, ನಿಮಗೆ ಏನಾಗುತ್ತೋ ಅದನ್ನು ರಾಯರ ಮುಂದೆ ನೀವು ನೈವೇದ್ಯವಾಗಿ ಇಡ್ಬೋದು. ಇಲ್ಲ ಇಷ್ಟಲ್ಲಿ ನಮ್ಗೆ ಏನೂ ಕೂಡ ಆಗೋದಿಲ್ಲ, ಏನು ಮಾಡ್ಬೋದು ಅಂದರೆ ತೊಂದರೆ ಇಲ್ಲ. ಬಟ್ ತುಳಸಿ ದಳ ನಿಮಗೆ ಎಲ್ಲ ಕಡೆಯೂ ಸಿಕ್ಕೇ ಸಿಗುತ್ತೆ. ಅದು ಸಿಗಲಿಲ್ವಾ, ರಾಯರಿಗೆ ರೋಸು ಅಥವಾ ಸೇವಂತಿಗೆ ಹೂವು ಇವೆರಡರಲ್ಲಿ ಒಂದು ಹೂವನಾದರೂ ರಾಯರಿಗೆ ಅರ್ಪಣೆನ ಮಾಡಿ, ಎಲ್ಲ ನಿನ್ನದೇ ತಂದೆ, ನನ್ನ ಕಷ್ಟ ಈ ಥರ ಇದೆ ತಂದೆ, ನಾನು ಇನ್ನೂ ನಿಮಗೆ ಜಾಸ್ತಿಯಾಗಿ ಮಾಡಬೇಕು ಅನ್ನೋ ಆಸೆ ಇದೆ, ಬಟ್ ನನ್ನ ಕೈಲಿ ಶಕ್ತಿ ಇಲ್ಲಪ್ಪ, ಶಕ್ತಿನ ನೀನು ನನಗೆ ಕೊಡಬೇಕು ಅಂತ ಅಂದ್ಕೊಂಡು ನೀವು ಪರಿಶುದ್ಧವಾಗಿ ಮಾಡಿ. ರಾಯರು ಮುಂದಿನ ವಾರಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದನ್ನು ಕರುಣಿಸಿ ಕೊಡ್ತಾರೆ. ಇನ್ನು ರಾಯರು ಫೋಟೋ ವಿಗ್ರಹನ ಶುದ್ಧ ಮಾಡಿ ಗಂಧನ ಹಚ್ಚಬೇಕು. ನೀವು ರಾಯರು ಫೋಟೋಗೆ ಹಚ್ಚಿದ ಗಂಧನೇ ನಿಮ್ಮ ಹಣೆಗೆ ಇಟ್ಕೋಬೇಕು. ಅದೇ ಬೆರಳಿಂದ ನೀವು ರಾಯರಿಗೆ ಯಾವ ರೀತಿ ಇಡ್ತೀರೋ ಅದೇ ರೀತಿ ರಾಯರಿಗೆಲ್ಲ ಇಟ್ಟಿದ್ದಾದಮೇಲೆ ನೀವು ಅದನ್ನೇ ಹಣೆಗೆ ಇಟ್ಕೋಬೇಕು ನಿಮ್ಮ ಕೈಯಿಂದ. ಅದು ತುಂಬ ಒಳ್ಳೆಯದು. ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದಾಗಲೂ ಅಷ್ಟೇ ರಾಯರಿಗೆ ಹಚ್ಚಿರೋವಂಥ ಗಂಧ ನೀವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಎಲ್ಲಿ ಇಟ್ಟು ರಾಯರ ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿ ರಾಯರ ಫೋಟೋನ ವಿಗ್ರಹನ ಇಟ್ಬಿಟ್ಟು ನೀವು ಪ್ರತಿಷ್ಠಾಪನೆ ಮಾಡಿ ರಾಯರ ಮುಂದೆ 2 ಮಣ್ಣಿನ ದೀಪನ ಹಚ್ಚಬೇಕು. ಮಣ್ಣಿನ ದೀಪ ಸಾಧ್ಯ ಆಗಲಿಲ್ವಾ, ಬೆಲ್ಲದ ದೀಪನ ಹಚ್ಬೋದು. ಬೆಲ್ಲದ ದೀಪ ನಿಮಗೆ ಸಾಧ್ಯ ಆಗಿಲ್ಲ ಅಪ್ಪ, ನಮ್ಮ ಮನೇಲಿ ಒಂದು ತಾಮ್ರದ್ದು ಹಿತ್ತಾಳೆದೋ ಅಥವಾ ಬೆಳ್ಳಿದೋ ದೀಪಗಳಿದೆ ಅಂದರೆ ನೀವು ಹಚ್ಬೋದು. ಆದರೆ 2 ಬತ್ತಿನೇ ಹಾಕಬೇಕು. 1 ಬತ್ತಿಯಿಂದ ದೀಪನ ಹಚ್ಚೋದಕ್ಕೆ ಹೋಗಬಾರ್ದು. ಮತ್ತು ದೀಪ ಹಚ್ಚಬೇಕಾದ್ರೆ ನೀವು ತುಪ್ಪದ ದೀಪನೇ ಹಚ್ಚಬೇಕು. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಪ್ಪ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋರು ಎಳ್ಳೆಣ್ಣೆ ದೀಪನ ಹಚ್ಬೋದು. ಯಾವುದೇ ಕಾರಣಕ್ಕೂ ಅಡುಗೆ ಎಣ್ಣೆದು ಅಥವಾ ದೀಪದ ಎಣ್ಣೆನೂ ಯೂಸ್ ಮಾಡ್ಬೋದು. ಬಟ್ ತುಂಬ ಇದಕ್ಕೆ ಮೇನ್ ಇಂಪಾರ್ಟೆಂಟು ಪೂಜೆಗೆ ಅಂದರೆ ದೀಪನೇ. ಅದು ತುಪ್ಪನೇ. 1 10 ರೂಪಾಯಿ ಕೊಟ್ಟರೆ ತುಪ್ಪ ಸಿಕ್ಕೇ ಸಿಗುತ್ತೆ. ಆದಷ್ಟು ಟ್ರೈ ಮಾಡಿ. ಆಗಿಲ್ಲ ಅಂದರೆ ಎಳ್ಳೆಣ್ಣೆಲಿ ನೀವು ಹಚ್ಬೋದು. ಯಾವುದೇ ಕಾರಣಕ್ಕೂ ಸಾಸಿವೆ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಆ ಥರ ಯಾವ ಎಣ್ಣೆಗಳನ್ನೂ ನೀವು ಬಳಸೋದಕ್ಕೆ ಹೋಗಬೇಡಿ. ನೀವು ದೀಪ ತಂದಿರ್ತೀರಲ್ವ, ದೀಪಕ್ಕೆ ನೀವು ಅರಿಶಿನ ಕುಂಕುಮನ ಹಚ್ಬಿಟ್ಟು ನೀವು ಬತ್ತಿನ ಹಾಕ್ಬಿಟ್ಟು ದೀಪ ಹಚ್ಚಿದಾದ್ಮೇಲೆ ರಾಯರ ಮುಖದಲ್ಲಿ ಆ ದೀಪ ಕಾಣಿಸ್ಬೇಕು ನಿಮಗೆ. ನೀವು ರಾಯರ ಫೋಟೋನ ವಿಗ್ರಹ ನೋಡಿದ ತಕ್ಷಣ ಆ ದೀಪದ ಜ್ವಾಲೆ ಬಂದ್ಬಿಟ್ಟು ರಾಯರ ಮುಖದಲ್ಲೇ ಕಾಣಬೇಕು ನಿಮಗೆ. ಆ ಥರ ನೀವು ದೀಪನ ಇಟ್ಟು ನೀವು ಹಚ್ಬೇಕಾಗಿರೋ ಅಂಥದ್ದು. ಊದದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಎಲ್ಲ ಹಾಕಿ ನೀವು ತುಪ್ಪದ ಆರತಿನ ಲಾಸ್ಟಲ್ಲಿ ಮಾಡಿ, ತುಪ್ಪದ ಬತ್ತಿಲಿ ನೀವು ತುಪ್ಪದ ಆರತಿನ ಮಾಡ್ಬೋದು. ಇಲ್ಲ ಸಾಧ್ಯ ಆಗಿಲ್ವಾ, ತೊಂದರೆ ಇಲ್ಲ, ಕರ್ಪೂರನ ಬೆಳಗಿ ರಾಯರಿಗೆಲ್ಲನೂ ಬಿಟ್ಬಿಟ್ಟು ಎಲ್ಲನೂ ನಿನ್ನದೇ ತಂದೆ, ನನ್ನದು ಏನೂ ಇಲ್ಲಪ್ಪ, ನನ್ನ ಜೀವನದಲ್ಲಿ ಏನೇನೆಲ್ಲ ನಡೀತಿದೆ, ನಾನು ಏನೇನೆಲ್ಲ ಅನುಭವಿಸ್ತಿದ್ದೀನಿ ಅಂತ ನಿನಗೆ ಗೊತ್ತಪ್ಪ, ಅದನ್ನೆಲ್ಲ ನೀವು ದಾರಿ ತೋರಿಸ್ಕೊಂಡು ನನ್ನ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ ಅಂತ ನೀವು ಕೇಳಿಕೊಂಡು ರಾಯರಲ್ಲಿ ನೀವು 11 ಬಾರಿನೋ 21 ಬಾರಿನೋ ರಾಯರು ಮಂತ್ರನೇ ಹೇಳಬೇಕು. ರಾಯರು ಸ್ತೋತ್ರನೇ ಹೇಳಬೇಕು. ರಾಯರು ಗಾಯತ್ರಿ ಮಂತ್ರನೇ ಹೇಳ್ಬಿಟ್ಟು ರಾಯರು ಮುಂದೆ ನಿಮ್ಮ ಸುಖ ಏನಿದೆ, ಕಷ್ಟ ಏನಿದೆ, ಏನಿದೆಯೋ ಎಲ್ಲನೂ ಕೂಡ ಹೇಳ್ಕೊಂಬಿಡಿ. ಹೇಳ್ಕೊಂಡು ಇದನ್ನು ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ನೀವು ಸಂಕಲ್ಪನ ಮಾಡ್ಕೋಬೋದು. 5 ವಾರ ಮಾಡ್ತೀನಪ್ಪ, 3 ಗುರುವಾರ ಮಾಡ್ತೀನಿ, ಈ ಥರ ನಾನು 7 ಗುರುವಾರ ಮಾಡ್ತೀನಿ ಅಂತ ನೀವು ಕೇಳ್ಕೊಬೋದು. ಸಾಧ್ಯ ಆಗಲಿಲ್ವಾ, ತೊಂದರೆ ಇಲ್ಲ. 1 ವಾರ ಮಾತ್ರ ಅಂದರೆ 1 ಗುರುವಾರ ಮಾತ್ರ ನೀವು ಮಾಡಿ ನಾಳೆ 1 ದಿವಸ ಬೇಕಾದ್ರೆ ನೀವು ಮಾಡಿಬಿಟ್ಟು ಬಿಡ್ಬೋದು. ಆಗುತ್ತೆ ಅಂದರೆ ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನನ ಪಡ್ಕೊಂಡು ಬನ್ನಿ. ನಿಮ್ಗೆ ಹೆಂಗಾಗುತ್ತೋ, ನೀವು ಇರೋಂಥ ಜಾಗದಲ್ಲಿ ನಿಮ್ಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೋ ಅದನ್ನು ನೀವು ಯೂಸ್ನ ಮಾಡಿಕೊಂಡು ರಾಯರ ಪೂಜೆನ ಮಾಡಿ. ಬಟ್ ಭಕ್ತಿಗೆ, ಶ್ರದ್ಧೆಗೆ, ನಂಬಿಕೆಗೆ ಮಾತ್ರ ಕೊರತೆನ ಮಾಡ್ಕೋಬೇಡಿ. ಇದೇ 100%.
ಅದಕ್ಕೋಸ್ಕರ ಇದಿಷ್ಟನ್ನು ಮಾಡಿ ನೋಡಿ, ನಂಬಿಕೆ ಇಟ್ಟು ಮಾಡಿ. ನಿಮಗೇನೆ ಏನಾರು ಒಂದು ದಾರಿನ ರಾಯರು ತೋರಿಸ್ತಾರೆ. ರಾಯರ ಬಗ್ಗೆ ಎರಡೆರಡು ಮನಸ್ಸು ಮಾಡಿಕೊಂಡು ಆಗುತ್ತೋ ಇಲ್ವೋ ಅಂತ ಅಂತೀರಾ, ಅದನ್ನೆಲ್ಲ ಬಿಟ್ಬಿಟ್ಟು ಒಂದೇ ಮನಸ್ಸಿಂದ ಮಾಡಿ ನೋಡಿ. ಸಿಂಪಲ್ ಆಗಿರೋ ಸರಳವಾಗಿರೋ ಅಂಥ ವ್ರತ. ಇದನ್ನು ಹೆಣ್ಮಕ್ಳಾರು ಮಾಡ್ಬೋದು, ಗಂಡು ಮಕ್ಳಾರು ಮಾಡ್ಬೋದು. ಮತ್ತು ಆವತ್ತಿನ ದಿವಸ ಮಾತ್ರ ದಯವಿಟ್ಟು ನಾನ್ ವೆಜ್ನ ತಿನ್ನೋಕ್ಕೂ ಹೋಗಬೇಡಿ, ಮನೇಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯ ಆಗುತ್ತೆ ಅಂದರೆ ನೀವು ಚಾಪೆ ಮೇಲೆ ಮಲ್ಕೊಳ್ಳಿ ಅಂತಲೇ ಹೇಳ್ಬೋದು. ನಿಮ್ಮ ಹೆಲ್ತ್ ಪ್ರಾಬ್ಲಮ್ನ ನೋಡಿಕೊಂಡು ನೀವು ಕ್ರಮಗಳನ್ನ ಅನುಸರಿಸ್ಬೋದು. ಇಲ್ಲ ಸಾತ್ವಿಕ ಆಹಾರನೇ ಊಟ ಮಾಡಬೇಕು ಅವತ್ತಿನ ದಿವಸ. ಆಗಲ್ಲ ಅನ್ನೋರು ಏನೂ ಮಾಡೋಕ್ಕಾಗಲ್ಲ. ಆಗುತ್ತೆ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋಂಥ ಊಟನ ಮಾಡಿ ಅವತ್ತಿನ ದಿವಸ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.